ಎಲ್ಲ ನಾನ್ ವೆಜ್ ಪ್ರಿಯರಿಗೆ ನಮಸ್ಕಾರಗಳು. ಅದರಲ್ಲಿ ಕರಾವಳಿ ಭಾಗದ ಮೀನನ್ನು ಇಷ್ಟಪಡೋ ಜನರಿಗೆ ಇನ್ನೊಂದು ನಮಸ್ಕಾರಗಳು. ಇವತ್ತು ನಾನೊಂದು ಸೂಪರ್ ಆಗಿರುವ ಒಂದು ಬ್ಲ್ಯಾಕ್ ಪಾಂಪ್ರೇಟ್ ಅಥವಾ ಕಪ್ಪು ಮಾಂಜಿದು ಸಾರು ಮಾಡಿದೆ. ತುಂಬ ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ. ಹೆಲ್ತಿ ಹಾಗೂ ಬಹಳ ಟೇಸ್ಟಿಯಾಗಿರುವಂತಹ ಒಂದು ಸಾರು. ಇಲ್ಲಿ ಒಂದು 2 ಕಿಲೋ ಬ್ಲ್ಯಾಕ್ ಮಾಂಜಿದೆ. ಇದನ್ನು ನಾವು ಅಲ್ಲೇ ಮಾರ್ಕೆಟಲ್ಲೇ ಇತ್ತೀಚೆಗೆ ನಾನು ಕಟ್ ಮಾಡ್ಕೊಂಡು ಬರೋದು. ನಮಗೆ ವೇಸ್ಟ್ ಹಾಕಲಿಕ್ಕೆ ಭಾಳ ಕಷ್ಟ ಆಗುತ್ತೆ ಅಂತ. ಆಮೇಲೆ ಅದಕ್ಕೆ ಸಾರಿಗೆ ಬೇಕಾದ ಅಳತೆಗೆ ನಾವು ಅಲ್ಲೇ ಪೀಸ್ ಮಾಡಿಕೊಂಡು ಬಂದು ಇಲ್ಲಿ ಮತ್ತೆ ಚೆನ್ನಾಗಿ ತೊಳೆಯೋದು. ಬೆಳಿಗ್ಗೆ ಹೋದರೆ ನಾವು ಈ ಮನೆಯಲ್ಲೇ ನಾವೇ ಕಟ್ ಮಾಡ್ತೀವಿ. ನನಗೆ ಮೀನು ಕಟ್ ಮಾಡೋದು ಬಹಳ ಇಷ್ಟ ನನಗೆ. ಇದಕ್ಕೂ ಕೂಡ ಬರೀ ಗುಂಟೂರು ಮೆಣಸಿನಕಾಯಿ ಹಾಕ್ತೀನಿ. ನಾನು ತೆಂಗಿನಕಾಯಿ ಹಾಕೋ ಸಾರಿಗೆ ಜಾಸ್ತಿಯಾಗಿ ಗುಂಟೂರು ಮೆಣಸಿನಕಾಯಿ ಹಾಕ್ತೀನಿ. ಇಲ್ಲಿ ನಾನು ಒಂದು 24 ಗುಂಟೂರು ಮೆಣಸಿನಕಾಯಿ ಹಾಗೂ ಒಂದು 3/4 ಸ್ಪೂನ್ ಧನಿಯಾ ಬೀಜನ ನಿಧಾನಗತಿಯಲ್ಲಿ ನಾನು ಹುರ್ಕೊಳ್ತಾ ಇದ್ದೀನಿ. ಇದು ಕೂಡ ತುಂಬ ನಿಧಾನವಾಗಿ ತಾಳ್ಮೆಯಿಂದ ಹುರಿಬೇಕು. ಬ್ಲ್ಯಾಕ್ ಎಲ್ಲ ಬರಬಾರ್ದು. ಬ್ಲ್ಯಾಕ್ ಸೀದೋದಾಗ ನಮ್ಮ ಸಾರಿನ ಟೇಸ್ಟ್, ಯಾವುದೇ ಸಾರಿನ ಟೇಸ್ಟ್ ಆದ್ರೂ ಹೋಗ್ಬಿಡುತ್ತೆ. ಹಾಗೆ ನಾವು ಸ್ವಲ್ಪ ಹುಣಸೆಹಣ್ಣು, ನಾನು ಮಾವಿನಕಾಯಿ ಹಾಕ್ತಾಯಿದ್ದೀನಿ, ಅದಕ್ಕಾಗಿ ಹುಣಸೆಹಣ್ಣು ಸ್ವಲ್ಪ ಕಮ್ಮಿನೇ ತಗೊಂಡೆ. ಒಂದು ಸಣ್ಣ ನಿಂಬೆ ಗಾತ್ರದಷ್ಟು ಹುಣಸೆಹಣ್ಣು ತಗೊಳ್ಬೇಕು. ಆಮೇಲೆ ತೆಂಗಿನ ತುರಿ ಕೂಡ ಅಷ್ಟೇ. ನಾನು ಇಷ್ಟು ಮೀನಿಗೆ 1 ತೆಂಗಿನಕಾಯಿ ತಗೊಂಡಿದ್ದೆ. ನೋಡಿ, ಮೀನನ್ನು ಈ ಥರ ಕಟ್ ಮಾಡಿ ಚೆನ್ನಾಗಿ ಕಟ್ ಮಾಡಿಸಿಯೇ ತಗೊಂಡು ಬಂದಿರೋದು. ಇಲ್ಲಿ ತೊಳೆದು ಇಟ್ಟಿದ್ದೀನಿ. ಅದು ಇವಾಗ ನಾವು ತೂತು ಪಾತ್ರೆಯಲ್ಲಿ ಇಟ್ಟಿರಬೇಕು ಮೀನು ಸಾರು ಮಾಡುವಷ್ಟೊತ್ತಿಗೆ. ಇಲ್ಲಾಂದರೆ ಅದರಲ್ಲಿರುವ ನೀರು ಮೀನು ಸಾರಿಗೆ ಬಿದ್ದಾಗ ಮೀನು ಸಾರು ತೆಳುವಾಗಲಿಕ್ಕೆ ಸಾಧ್ಯತೆ ಇದೆ, ಮತ್ತು ಇನ್ನಷ್ಟು ಟೇಸ್ಟ್ ಕಮ್ಮಿ ಆಗುತ್ತೆ. ಇವಾಗ ರುಬ್ಬಿದ್ದೆಲ್ಲ ಆಯಿತು. ಇದಕ್ಕೆ ನಾನು ಇವಾಗ ಖಾರ ಕಮ್ಮಿರುವ ಒಳ್ಳೆ ಸ್ಮೆಲ್ಲಿರುವ ಹಸಿಮೆಣಸಿನಕಾಯಿ, 3/4 ಈರುಳ್ಳಿ, 1 ಟೊಮೆಟೊ ಇಷ್ಟನ್ನು ನಾನು ಕತ್ತರಿಸಿ ಹಾಕಿದ್ದೀನಿ. ಇವಾಗ ನಾವು ಇದನ್ನೆಲ್ಲ ಮಸಾಲೆ ಜೊತೆ ಹಾಕಬೇಕು. ಇದರ ವಿಶೇಷ ಏನಂದರೆ ನಾವು ಮೀನು ಸಾರಿಗೆ ಎಣ್ಣೆ ಬಳಸೋದು ಬಹಳಷ್ಟು ಕಮ್ಮಿ. ಮೆಣಸಿನಕಾಯಿ ಹುರಿಯುವಾಗ ಏನು ನಾವು ಎಣ್ಣೆ ಹಾಕ್ತೀವಿ ಅದನ್ನೇ ನಾವು ಬಳಸೋದು. ಒಂದು ಇಡೀ ಮೀನು ಸಾರು ಮಾಡಬೇಕಂದ್ರೆ ಅರ್ಧ ಸ್ಪೂನ್ ಎಣ್ಣೆ ಅಷ್ಟೇ ಹೋಗುತ್ತೆ. ಅರ್ಧ ಅಥವಾ 3/4 ಸ್ಪೂನು. ಅದು ನಮ್ಮ ಮೆಣಸಿನಕಾಯಿ, ಕೆಂಪು ಮೆಣಸಿನಕಾಯಿ ಮತ್ತು ಧನಿಯಾ ಬೀಜ ಹುರ್ಕೊಳ್ಳಿಕ್ಕೆ. ಅದು ಬಿಟ್ಟರೆ ನಾವು ಎಣ್ಣೆಯಲ್ಲಿ ಮೀನು ಸಾರಂತೂ ಮಾಡೋದಿಲ್ಲ, ಮೀನು ಸಾರಿಗೆ ಎಣ್ಣೆಯನ್ನು ಹಾಕೋದು ಇಲ್ಲ. ಇವಾಗ ಇದನ್ನು ಸ್ವಲ್ಪ ಒಂಚೂರು ಜಾಸ್ತಿ ದಪ್ಪ ಮಾಡಬೇಡಿ. ಆಮೇಲೆ ನಾವು ಟೊಮೆಟೊ ಮತ್ತು ಮಾವಿನಕಾಯಿ ಎಲ್ಲ ಹಾಕುವಾಗ ಇದು ನೀರು ಬಿಟ್ಕೊಳ್ಳುತ್ತೆ. ಉಪ್ಪೆಲ್ಲ ಹಾಕುವಾಗ ನೋಡಿ ಒಂದು ಹದವಾದ ಪಾಕ ಮಾಡಿ ಇದನ್ನು ಚೆನ್ನಾಗಿ ಕುದಿಸಬೇಕು. ಇದರ ಹಸಿ ವಾಸನೆ, ಹುಣಸೆಹಣ್ಣು ವಾಸನೆ, ಆಮೇಲೆ ಮೆಣಸಿನ ವಾಸನೆ ಎಲ್ಲವೂ ಕೂಡ ಹೋಗಬೇಕು. ಅಲ್ಲಿ ತನಕ ಇದನ್ನು ಚೆನ್ನಾಗಿ ಕುದಿಸಬೇಕು. ಅದು ಕುದಿದಾಗ ನಮ್ಗೆ ಗೊತ್ತಾಗುತ್ತೆ, ಹುಳಿ ವಾಸನೆ ಎಲ್ಲ ಹೋದಾಗ ನಮಗೆ ಅದು ಗೊತ್ತಾಗುತ್ತೆ ಚೆನ್ನಾಗಿ ಕುದ್ದಿದೆ ಅಂತ. ಇವಾಗ ನಾವು ಮಾವಿನಕಾಯಿ ಹಾಕ್ಕೊಂಡು, ಮಾವಿನಕಾಯಿ ಜಾಸ್ತಿ ಹಾಕಿಲ್ಲ ನಾನು, ಯಾಕೆ ನಾನು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ತಗೊಂಡು ಕಾರಣ ಮಾವಿನಕಾಯಿ ಜಾಸ್ತಿ ಹಾಕಿಲ್ಲ. ಈಗ ಚೆನ್ನಾಗಿ ಕುದ್ದಿದೆ. ಹಸಿ ಮೆಣಸಿನಕಾಯಿ ಬಣ್ಣ ಬದಲಾಗಿದೆ. ಈಗ ಮೀನು ಹಾಕಿ ಒಂದು ಮೀಡಿಯಮ್ ಗಾತ್ರ ಪಾಂಪ್ಲೆಟ್ ಆಗಿರೋದಕ್ಕೆ ಇದು ನೀವು ಒಂದು 3ರಿಂದ 4 ನಿಮಿಷ ಬೇಯಿಸಿ ಮುಚ್ಚಿಡಿ. ನೋಡಿ, ಈಗ ಚೆನ್ನಾಗಿ ಒಂದು 3 ನಿಮಿಷ ಕುದಿಬೇಕು. ಆವಾಗ ನಮ್ಮ ಬ್ಲ್ಯಾಕ್ ಪಾಂಪ್ಲೆಟ್ ಸಾರು ರೆಡಿಯಾಗುತ್ತೆ. ಹಾಗೆ ಎಲ್ಲರೂ ಇದನ್ನು ಮನೆಯಲ್ಲಿ ಮಾಡಿ ನೋಡಬೇಕು. ದೋಸೆ, ಚಪಾತಿ, ಅನ್ನ ಇವತ್ತಿಟ್ಟು ನಾಳೆ ತಿಂದರೆ ಇನ್ನಷ್ಟು ಟೇಸ್ಟಿಯಾಗಿರುತ್ತೆ. ಇದೊಂದು ಎಣ್ಣೆ ಅಂಶ ಎಲ್ಲ ಅತಿ ಕಡಿಮೆ ಇರುವ ಆರೋಗ್ಯಕರವಾದ ಮೀನು. ಸಾಧಾರಣ ಯಾವುದೇ ಪೇಷಂಟ್ ಕೂಡ ತಿನ್ಬೋದಾದ ಮೀನು. ಹಾಗಾಗಿ ಎಲ್ಲರೂ ತಂದು ಮನೆಯಲ್ಲಿ ಮಾಡಿ ದೋಸೆ, ಚಪಾತಿ ಜೊತೆ ತಿನ್ನಿ. ಅನ್ನ ಜೊತೆನೂ ಚೆನ್ನಾಗಿರುತ್ತೆ, ಕುಚ್ಚಲಕ್ಕಿ ಅನ್ನ ಜೊತೆ ಚೆನ್ನಾಗಿರುತ್ತೆ. ಹಾಗೆ ನಮ್ಮ ಈ ಒಂದು ವೀಡಿಯೋಗೆ ಸಪೋರ್ಟ್ ಮಾಡಿ. ಒಳ್ಳೊಳ್ಳೆ ಮೀನು ಸಾರು ಜೊತೆ ಬರ್ತೀನಿ. ಟಾಟಾ, ಬಾಯ್, ಸಿ ಯು, ಟೇಕ್ ಕೇರ್.